ಯಂಟಗಾನಹಳ್ಳಿ ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಕಂಟಕವಾದ ಪ್ರಾಂಶುಪಾಲ. ನೆಲಮಂಗಲ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಕ್ತಿಯಾಗಿದ್ದ ಯಂಟಗಾನಹಳ್ಳಿ ಪಿಯು ಕಾಲೇಜಿನ ಪ್ರಾಂಶುಪಾಲನ ನಿರ್ಲಕ್ಷ್ಯತನದಿಂದ ದಾಖಲಾತಿ ಕುಸಿತವಾಗಿದ್ದು ಮೂಲಸೌಕರ್ಯಗಳಿಂದ ವಂಚಿತವಾಗಿದೆ. ಪ್ರಾಂಶುಪಾಲನ ದುಶ್ಚಟಕ್ಕೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬಾರದ ಸ್ಥಿತಿ ಬಂದು ತಲುಪಿದೆ. ನೆಲಮಂಗಲ ತಾಲೂಕಿನ ಯಂಟಗಾನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಪಿಯು ಕಾಲೇಜಿನ ಸ್ಥಿತಿ ಹೇಳುತ್ತಿರದಾಗಿದ್ದು, ವಿದ್ಯಾರ್ಥಿಗಳಿಗೆ ಕುಡಿಯಲು ನೀರಿಲ್ಲ. ಮಹಿಳಾ ವಿದ್ಯಾರ್ಥಿಗಳಿಗೆ ಬಯಲು ಶೌಚಾಲಯದ ದುಸ್ಥಿತಿ ಎದುರಾಗಿರುವ ಜೊತೆ ಕೊಠಡಿಗಳು ಕಸದ ತೊಟ್ಟಿಗಳಾಗಿದ್ದು, ಕಿಟಕಿ ಬಾಗಿಲುಗಳು ಗಾಜುಗಳು ಪುಡಿಯಾಗಿದ್ದರೂ ಸಹ ಪ್ರಾಂಶುಪಾಲ ಪ್ರಸಾದ್ ಮಾತ್ರ ನನಗೂ ಕಾಲೇಜಿಗೂ ಸಂಬಂಧವೇ ಇಲ್ಲದಂತೆ ವರ್ತನೆ ಮಾಡುತ್ತಿದ್ದಾನೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಕಲಾ, ವಿಜ್ಞಾನ, ವಾಣಿಜ್ಯ ವಿಭಾಗಗಳನ್ನು ಒಳಗೊಂಡ ಕಾಲೇಜು ಆರಂಭವಾದ ಸಮಯದಲ್ಲಿ 100 ವಿದ್ಯಾರ್ಥಿಗಳನ್ನು ಹೊಂದಿದ್ದು, ನಂತರದ ವರ್ಷಗಳಲ್ಲಿ ದಾಖಲಾತಿ 290 ರಿಂದ 300 ಗಡಿಯವರೆಗೂ ತಲುಪಿತ್ತು. 2021ರ ನಂತರ ಆಗಮಿಸಿದ ಪ್ರಾಂಶುಪಾಲರ ವರ್ತನೆಯಿಂದ ಕಾಲೇಜು ವಾತಾವರಣ ಸಂಪೂರ್ಣವಾಗಿ ಹಾಳಾಗಿದ್ದು, ವರ್ಷದಿಂದ ವರ್ಷಕ್ಕೆ ದಾಖಲಾತಿ ಕುಸಿತವಾಗಿದ್ದು 107ಕ್ಕೆ ಕುಸಿತವಾಗಿದೆ. ಯಂಟಗಾನಹಳ್ಳಿ ಕಾಲೇಜಿನ ಪ್ರಾಂಶುಪಾಲ ಪ್ರಸಾದ್ ಮದ್ಯಪಾನ ಮಾಡಿ ಕಾಲೇಜಿಗೆ ಬರುತ್ತಾರೆಂಬ ಆರೋಪ ವಿದ್ಯಾರ್ಥಿಗಳು, ಅಧ್ಯಾಪಕರು, ಗ್ರಾಮಸ್ಥರು ಮಾಡಿದ್ದು, ಈ ಬಗ್ಗೆ ಗ್ರಾಮಸ್ಥರು ದೂರು ಸಹ ನೀಡಿದ್ದಾರೆ. ಆದರೆ ಯಾವುದೇ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಮಾತ್ರ ಮುಂದಾಗಿಲ್ಲ. ಕಾಲೇಜಿನಲ್ಲಿ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಪ್ರಾಂಶುಪಾಲರ ಬಳಿ ಸವಲತ್ತುಗಳ ಬಗ್ಗೆ ಕೇಳಿದರೆ ಬಾಯಿಗೆ ಬಂದ ರೀತಿ ಮಾತನಾಡುವುದು, ಕಚೇರಿಯಿಂದ ಹೊರಗೆ ಕಳುಹಿಸುವ ಜೊತೆಗೆ ಶಿಕ್ಷಕರಿಗೆ ಹೇಳಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಕೊಡಿಸುವ ಕೆಲಸ ಮಾಡುತ್ತಿದ್ದಾರೆಂದು ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದರೆ, ಮಕ್ಕಳ ಬಗ್ಗೆ ಕಾಲೇಜಿಗೆ ಬಂದು ಪೋಷಕರು ಕೇಳಿದಾಗ ಇಷ್ಟ ಇದ್ದರೆ ಸುಮ್ಮನಿರಿ, ಇಲ್ಲಾಂದ್ರೆ ಟಿಸಿ ತೆಗೆದುಕೊಂಡು ಹೋಗಿ ಎಂದು ಎಚ್ಚರಿಕೆ ನೀಡುತ್ತಾರೆಂದು ಪೋಷಕರು ಆರೋಪಿಸಿದ್ದಾರೆ.